ಝೂಮ್ ಅಂತೇಳಿ 110cc ಟಾಪ್ ಎಂಡ್ ಆದರೆ 1.6 ಆಗುತ್ತೆ. ಸೊ ನೀವು ಮೆಸೇಜು ಕಾಲ್ ಯಾವುದಾದ್ರು ಬಂದರೆ ಅಲ್ಲೇ ಶೋ ಆಗುತ್ತೆ. ಎಮರ್ಜೆನ್ಸಿಗೆ ಜಾಬಿಂದ ಫೋನ್ ತೆಗೆದು ಎಲ್ಲ ನೋಡೋದಕ್ಕಾಗಲ್ಲ ಅಂತ ಸೊ ನಿಯರ್ ಬೈ ಏನಾದ್ರು ಗಾಡಿ ಪ್ರಾಬ್ಲಮ್ ಆದ್ರೆ ಅವರೇ ತೊಗೊಂಡು ಹೋಗ್ತಾರೆ. ಅಂದರೆ ಯಾವ ಕಡೆ ಕ್ರಾಸ್ ಮಾಡ್ತೀವಿ ಆ ಕಡೆ ಆಟೋಮೆಟಿಕ್ ಲೈಟ್ ಆಫ್ ಆಗುತ್ತೆ, ಆನ್ ಆಗುತ್ತೆ. 60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿ. ಸರ್ ಈಗ 60 ಕಂಪ್ನಿ ಕ್ಲೇಮ, ಕಸ್ಟಮರ್ ಕ್ಲೇಮ? ಸರ್ ಕಸ್ಟಮರ್ ಫೀಡ್ಬ್ಯಾಕ್ ಬರ್ತಿದೆ. ಟೌನಲ್ಲಿ ಯೂತ್ಸ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಕಡಿಮೆ ಬರುತ್ತೆ ಮೈಲೇಜು. ಥ್ರೂ ಔಟ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸರ್ವಿಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಎಸ್ ವೀಕ್ಷಕರೇ, ನಾನು ಇವತ್ತು ಒಂದು ಸೂಪರ್ ಆಗಿರೋ ಗಾಡಿ ತೋರಿಸ್ತಾ ಇದ್ದೀನಿ. ಸರ್ ಏನು ಸರ್ ಬರೀ ಬೈಕ್ಗಳನ್ನೇ ತೋರಿಸ್ತೀರಾ, ನಮಗೂ ಒಂದು ಗಾಡಿ ತೋರಿಸಿ ಅಂತ ಹೇಳ್ತಿದ್ರು. ಸೊ ನಿಮಗೂ ಫ್ಯಾಮಿಲಿಗೂ ಯೂಸ್ ಆಗಬೇಕು. ಸೊ ಹೆಣ್ಮಕ್ಳು ಸರ್ ಬೈಕೆಲ್ಲ ಓಡಿಸೋ, ನಾವು ಸ್ಕೂಟಿ ಏನಾದ್ರು ಓಡಿಸ್ತೀವಿ ಅಂತ ಹೇಳಿದ್ರೆ ನಿಮಗೋಸ್ಕರ ಒಂದು ಸೂಪರ್ ಗಾಡಿ ತೋರಿಸ್ತಾ ಇದ್ದೀನಿ. ಹೀರೋ ಕಂಪ್ನಿದು ಹೊಸದಾಗಿ ಲಾಂಚ್ ಆಗಿದೆ. ಗಾಡಿ ಮಾತ್ರ ತುಂಬ ಇಷ್ಟ ಆಯಿತು. ನಾನು ಒಂದು ಟೆಸ್ಟ್ ಡ್ರೈವ್ ಮಾಡಿದೆ, ಸಕ್ಕತ್ತಾಗಿದೆ ಗಾಡಿ. ಸೊ ಬನ್ನಿ, ಶೋರೂಮ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಂತೋಷ್ ಅಂತೇಳಿ, CM ಹೀರೋಯಿಂದ. CM ಹೀರೋಯಿಂದ. ಸರ್ CM ಹೀರೋ ಅಂದರೆ CMದು ಏನಾದರೂ ಹೀರೋ? ಇಲ್ಲ ಸರ್, ಅದು CM ಅಂದರೆ ಚೈತ್ರ ಮಲ್ಲಿಕಾರ್ಜುನ್ ಅಂತ ಓನರ್ ಹೆಸರು. ಓಕೆ, ಅದೇ ಇದರಲ್ಲಿ ಡೀಲರ್ಶಿಪ್ ಓಪನ್ ಮಾಡಿ. ಎಸ್. ಸೊ ಸರ್ ಈಗ ಗಾಡಿ ತುಂಬ ಅಲ್ಲಿಂದ ಅಟ್ರಾಕ್ಟ್ ಮಾಡ್ತು ನನಗೆ, ಅದಕ್ಕೆ ಇಲ್ಲಿವರೆಗೂ ಬಂದೆ. ಸೊ ಗಾಡಿ ಬಗ್ಗೆ ಹೇಳಿ ಸರ್. ರೀಸೆಂಟ್ಲಿ ಲಾಂಚ್ ಅಂತ ಬೇರೆ ಹೇಳ್ತಾ ಇದ್ದೀನಿ. ಸರ್ ರೀಸೆಂಟ್ಲಿ ಲಾಂಚ್ ಆಯಿತು ಝೂಮ್ ಅಂತೇಳಿ 110cc. ಸೊ ನಮ್ಮಲ್ಲಿ ಬೇರೆ ವೇರಿಯಂಟ್ಸ್ ಇತ್ತು. ಸೊ 125 ಇದೆ, 100 ಇದೆ, ಪ್ಲಸ್ ಇದು 110cc ಇದು. ಸೊ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ ನಿಮಗೆ. ಬೇಸಿಕ್ ಬಂದ್ಬಿಟ್ಟು 97,000 ಆಗುತ್ತೆ. ಮಿಡ್ಲ್ ವರ್ಷನ್ ಆದರೆ 1 lakh ಆಗುತ್ತೆ. ಟಾಪ್ ಎಂಡ್ ಆದರೆ 1.6 ಆಗುತ್ತೆ. ಸೊ ಈ ಪ್ರೈಸ್ಗಳು ನೀವು ಹೇಳ್ತಿದ್ರೆ ಇದನ್ನ ಬಿಟ್ಟು ಅಡಿಷನಲ್ ಕಾಸ್ಟ್ ಏನಾದರೂ ಆಮೇಲೆ ಏನೋ ಸರ್ವಿಸ್ ಚಾರ್ಜ್ ಇನ್ಕ್ಲೂಡಿಂಗ್ ಎಲ್ಲ ಆಕ್ಸೆಸರೀಸ್ ಬಂದ್ಬಿಡುತ್ತೆ. ಎಲ್ಲ ಆಕ್ಸೆಸರೀಸ್, ಸೊ RTO ಇನ್ಶೂರೆನ್ಸ್ ಎಲ್ಲ ಇನ್ಕ್ಲೂಡ್. 5 years ಇನ್ಶೂರೆನ್ಸ್ ಇದೆ, ಮತ್ತು 5 years ವಾರಂಟಿ ಇದೆ. 70,000 ಕಿಲೋಮೀಟ್ರು ಇಲ್ಲ 5 years ವಾರಂಟಿ, ಇಂಜಿನ್ ವಾರಂಟಿ. ಸೊ 70,000 ಕಿಲೋಮೀಟ್ರು ಇಲ್ಲಾಂದರೆ 5 years ಇಂಜಿನ್ ವಾರಂಟಿ ಜೊತೆಗೆ ಇವ್ರು ಹೇಳಿರೋ ಪ್ರೈಸು ಎಲ್ಲವೂ ಕೂಡ ಎಲ್ಲ ಸೇರುತ್ತೆ. ಅದಾದಮೇಲೆ ಯಾವುದೇ ₹1 ಎಕ್ಸ್ಟ್ರಾ ನೀವೇನು ಕಟ್ಟಂಗಿಲ್ಲ. ಸೊ ತುಂಬ ಚೆನ್ನಾಗಿದೆ ಗಾಡಿ. ಸರ್ ಗಾಡಿ ಬಗ್ಗೆ ಹೇಳಿ ಸರ್. 3 ವೇರಿಯಂಟ್ ಅಂತ ಹೇಳಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಬೇಸಿಕ್ ಮಿಡ್? ಸರ್ ಬೇಸಿಕಲ್ಲಿ ನಿಮಗೆ ಈ ಸೈಡ್ ಲ್ಯಾಂಪ್ ಬರಲ್ಲ ಸರ್. ಇದಿದೆ ಸರ್, ಇದು ಲೈಟ್ ಯಾವ ಕಡೆ ಗಾಡಿ ತಿರುಗಿಸ್ತೀರಾ ಆಟೋಮೆಟಿಕ್ ಆ ಕಡೆ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಇದು ಟಾಪ್ ಎಂಡಲ್ಲಿ ಮಾತ್ರ ಫ್ಯೂಚರ್ ಇದೆ. ಇದು ಬೇಸಿಕ್ಕು, ಮಿಡ್ಲಲ್ಲಿ ಬರಲ್ಲ. ಮತ್ತು ಅದು ಬಿಟ್ಟು ಇನ್ನೆಲ್ಲ ಬ್ಲೂಟೂತ್ ಮತ್ತು ಡಿಜಿಟಲ್ ಮೀಟ್ರ್ ಎಲ್ಲದರಲ್ಲೂ ಬರುತ್ತೆ. ಸೊ ಬ್ಲೂಟೂತ್ ಎಲ್ಲ ಇದೆ ಈ ಒಂದು ಗಾಡಿ? ಹಾಂ ಸರ್, ಬ್ಲೂಟೂತ್ ಕನೆಕ್ಷನ್ ಇದೆ. ಸೊ ನೀವು ಮೆಸೇಜು ಕಾಲ್ ಯಾವುದಾದ್ರೂ ಬಂದರೆ ಅಲ್ಲೇ ಶೋ ಆಗುತ್ತೆ. ಮೊಬೈಲಲ್ಲಿ ಏನು ಸೇವ್ ಆಗಿರುತ್ತೆ ಅದು ಪ್ರತಿಯೊಂದು ಅಲ್ಲಿ ಸೇವ್ ಆಗುತ್ತೆ. ಸೊ ಮೊಬೈಲ್ನ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಸೊ ಇಂಪಾರ್ಟೆಂಟ್ ಮೆಸೇಜಸ್ ಇದ್ದರೆ ಅದನ್ನು ಕಾಲ್ ಪಿಕ್ ಮಾಡ್ಬೋದು ಸರ್. ಮೆಸೇಜ್ ಅಂದರೆ ಫುಲ್ ಡಿಸ್ಪ್ಲೇ ಆಗಲ್ಲ. ಮೆಸೇಜ್ ಬಂದಿರೋದು, ಮಿಸ್ ಕಾಲ್ ಆಗಿರೋದು ಶೋ ಆಗುತ್ತೆ. ಸೊ ಯಾರು ಮೆಸೇಜ್ ಮಾಡಿದೆ ಇಲ್ಲ ಸರ್, ಹೆಸರು ಬರಲ್ಲ. ಮೆಸೇಜ್ ಬಂದರೆ ಮಾತ್ರ ಮೆಸೇಜ್ ಶೋ ಆಗುತ್ತೆ ಅಷ್ಟೇ, ಬಾಕ್ಸ್ ಟೈಪಲ್ಲಿ. ಸೊ ಎಮರ್ಜೆನ್ಸಿಗೆ ಜಾಬಿಂದ ಫೋನ್ ತೆಗೆದು ಎಲ್ಲ ನೋಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಮೇನ್ ಮೇಜರ್ ಅಂದರೆ ಅಲ್ಲಿ ಹೆಸರು ಇರುತ್ತೆ, ಇಂಪಾರ್ಟೆಂಟ್ ಇದ್ದರೆ ಇದು ಮಾಡ್ಬೋದು. ಹಂಗೆ ನಂಬರ್ ಸೇವ್ ಆಗಿಲ್ಲ ಅಂದರೆ ಅದು ಅನ್ನೋ ನಂಬರ್ ಅಂತಲೇ ಶೋ ಆಗುತ್ತೆ. ತುಂಬ ಸರಿ ಒಂದು ಇರಿಟೇಷನ್ ಆಗಿರುತ್ತೆ. ನಾವೇನಾದರೂ ಮಾಡಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಕಾಲ್ಸ್ ಬರುತ್ತೆ, ಕಷ್ಟಪಟ್ಟು ಜೇಬಿಂದ ತೆಗೆದ್ಮೇಲೆ ಗೊತ್ತಾಗುತ್ತೆ ಅದು ಕಸ್ಟಮರ್ ಕೇರ್ ಅಂತ. ಅವಾಗ ಬೇಜಾರಾಗಿರುತ್ತೆ, ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ತೆಗೆದೆ ಅಂತ. ಸೊ ಈ ಥರ ಸಂದರ್ಭದಲ್ಲಿ ಈ ಥರ ಗಾಡಿ ಇದ್ದಾಗ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಕನೆಕ್ಟ್ ಮಾಡ್ಕೊಂಡಾಗ ಎಲ್ಲ ಒಂದು ಕಡೆ ನಮ್ಗೆ ಈಸಿ ಆಗಿಬಿಡುತ್ತೆ, ಗೊತ್ತಾಗುತ್ತೆ ಏನಾದರೂ ಕಸ್ಟಮರ್ ಕೇರೋ ಅಥವಾ ಸ್ಪ್ಯಾಮ್ ಕಾಲ್ಸೋ ಈ ಥರ ಕಾಲ್ಸ್ ಆದಾಗ ಆರಾಮಾಗಿ ಕಾಲ್ನ ನಾವು ಈ ಬೇಡದಿರೋ ಕಾಲ್, ಅನ್ವಾಂಟೆಡ್ ಕಾಲ್ಸ್ನ ಅಲ್ಲೇ ರಿಜೆಕ್ಟ್ ಮಾಡ್ಬೋದು. ಸರ್ ಹಾಗಾದರೆ ಈಗ ಈ ಬೇರೆ ಏನೇನು ಅಪ್ಗ್ರೇಡ್ಸ್ ಇದೆ ಈ ಒಂದು ಗಾಡಿಯಲ್ಲಿ? ಸರ್ ಅದು ಇದೊಂದು ಮೇಜರ್ ಸರ್, ಇದು ಕಾರ್ನರ್ ಬೆಂಡಿಂಗ್ ಲೈಟ್ ಒಂದು ಮೇಜರು. ಅದು ಬಂದ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಮಾಡಲ್ ಫುಲ್ಲು ನಿಮಗೆ ಡಿಯೋಗಿಂತ ಚೆನ್ನಾಗಿದೆ. ಅದಕ್ಕಿಂತ ಪವರು, ಪಿಕಪ್ಪು, ಸ್ಮೂತು ಮತ್ತು FI ಇಂಜಿನ್ i3s ಇದೆ ಇದರಲ್ಲಿ. ಸೊ ಅದು ನಿಮಗೆ ಪೆಟ್ರೋಲ್ ಕನ್ಸಂಪ್ಷನ್ ಸೇವ್ ಆಗುತ್ತೆ ಸರ್ ಆದಷ್ಟು. ಸರ್ ಹೇಳ್ತಾ ಇದ್ರಿ ಈಗ ತುಂಬ ಜನ ಕಾರ್ನರಿಂಗ್ಗೆಲ್ಲ ಲೈಟ್ಸ್ ಬರುತ್ತೆ. ಸೊ ಯಾವ ರೀತಿ ಕಾರ್ನರಿಂಗ್ ಲೈಟ್ಸ್ ಬರುತ್ತೆ ಅಂದರೆ ಆನ್ ಮಾಡಿ ಏನೋ ಆಟೋಮೆಟಿಕ್ ನಾವು ಟರ್ನ್ ಮಾಡ್ತೀವೋ, ಸೊ ಸ್ವಲ್ಪ ಗಾಡಿ ಬೆಂಡ್ ಆದ ತಕ್ಷಣ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಇದೊಂದು ಹೊಸ ಫೀಚರ್ ಅನ್ಸುತ್ತೆ. ಯಾಕಂದ್ರೆ ಹೇಳಿದ್ರೆ ಸಿಕ್ಕಾಪಟ್ಟೆ ನಾವು ಕಾರ್ನಿಂಗ್ ಎಲ್ಲ ಮಾಡಬೇಕಾದ್ರೆ ಲೈಟ್ಗಳು ಕಾಣಿಸಲ್ಲ, ಮುಂದೆ ಗುಂಡಿಗಳು ಕಾಣಿಸಲ್ಲ, ಆಟೋಮೆಟಿಕ್ ಅದು ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಆಟೋಮೆಟಿಕ್ ಸೆನ್ಸರ್ ಸರ್. ಸೊ ಸೂಪರ್ ಅಲ್ಲ ವೀಕ್ಷಕರು. ಯಾಕಂದ್ರೆ ಹೇಳಿದ್ರೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಸುಮಾರು ಕಡೆ ನಮಗೆ ಲೈಟ್ಸ್ ಕಾಣಿಸಲ್ಲ, ಲೈಟ್ ಇರಲ್ಲ, ಗುಂಡಿಗಳು ಕಾಣಲ್ಲ, ಕಲ್ಲೇನಾದರೂ ಇಟ್ಟಿರ್ತಾರೆ, ಏನಾದರೂ ಆಬ್ಜೆಕ್ಟ್ಸ್ ಇದ್ರೆ ಕಾಣಲ್ಲ. ಎಲ್ಲೋ ಒಂದು ಕಡೆ ಆಟೋಮೆಟಿಕ್ ಯೂಸ್ ಆಗುತ್ತೆ ಸರ್. ಅದೊಂದು ಬೇಸಿಕ್ ಅದೊಂದು ತುಂಬ ಒಳ್ಳೆ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಆಟೋಮೆಟಿಕ್ ಲೈಟ್ ಆನ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಲ್ಲಿ ಏನೋ ಇದೆ, ಸ್ವಲ್ಪ ಸೈಡಿಗೆ ಹೋದರೆ ಒಳ್ಳೆಯದು. ಅಂದರೆ ಯಾವ ಕಡೆ ಕ್ರಾಸ್ ಮಾಡ್ತೀವಿ ಆ ಕಡೆ ಆಟೋಮೆಟಿಕ್ ಲೈಟ್ ಆಫ್ ಆಗುತ್ತೆ, ಆನ್ ಆಗುತ್ತೆ. ಸೊ i3s ಅಂತ ಹೇಳಿದ್ರಿ. ಸೊ i3s ಅಂದರೆ ಸರ್ i3s ಮೇನ್ ಅಂದರೆ ನಿಮಗೆ ಈಗ ದೊಡ್ಡ ಸಿಗ್ನಲ್ಗಳಲ್ಲಿ 8 ನಿಮಿಷ 10 ನಿಮಿಷ ಇರುತ್ತಲ್ಲ, ಸೊ 6 ರಿಂದ 8 ಸೆಕೆಂಡಿಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇದನ್ನು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬ್ರೇಕ್ ಹಿಡಿದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, i3s ಬಗ್ಗೆ ಹೇಳಿದ್ರೆ ನಾವು ನೋಡಿರ್ತೀವಿ ಪ್ರೀಮಿಯಂ ಕಾರ್ಸು, ಲಕ್ಸುರಿ ವೆಹಿಕಲ್ಸಲ್ಲಿ ಇರುತ್ತೆ ಈ ಒಂದು ಆಪ್ಷನ್ನು. ನಾವೇನಾದರೂ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಸಿಗ್ನಲ್ಗಳಲ್ಲಿ ವೇಟ್ ಮಾಡ್ಬೇಕಾದ್ರೆ ಕ್ಲಚ್ಚಿಂದ ಕಾಲ್ ರಿಮೂವ್ ಮಾಡಿದ್ರೆ ಆಟೋಮೆಟಿಕಾಗಿ ಕಾರ್ ಆಫ್ ಆಗುತ್ತೆ, ಮತ್ತು ಕ್ಲಚ್ ತೊಳೆದ್ರೆ. ಈಗ ಈ ಫೀಚರ್ಸು ಬೈಕಲ್ಲಿ ಬಂದಿದೆ, ಒಂಥರ ಎಲ್ಲ ವೆಹಿಕಲ್ಗೂ ಫೀಚರ್ಸ್ ಇದೆ. ಸೊ ಲಕ್ಸುರಿ ವೆಹಿಕಲ್ ಅಂತ ಕರಿಬೋದು ಹೀರೋ ಗಾಡಿಗಳನ್ನ. ಈಗ
ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಈ ರೀತಿ ಒಂದು ಫೀಚರ್ಸ್ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ ನಾವು ನೋಡಿರ್ತೀವಿ ಪೆಟ್ರೋಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಸಿಕ್ಕಾಪಟ್ಟೆ ಸರಿ ಹೇಳ್ತಾರೆ ಇಂಜಿನಲ್ನ ಆಫ್ ಮಾಡಿ ಸಿಗ್ನಲ್ ಇದ್ದಾಗ ಅಂತ ಸೊ ನಮಗೆ ಪೆಟ್ರೋಲ್ ಸೇವ್ ಆಗುತ್ತೆ ಸೊ ಈ ಒಂದು ಆಪ್ಷನ್ ಇಲ್ಲೇ ಇದೆ ಸರ್ ಅಂದರೆ ಇದು ನಿಮಗೆ ಒಂದು ಸಲ ಆಟೋಮೆಟಿಕ್ ಆಫ್ ಆಗುತ್ತೆ 6ರಿಂದ 8 ಸೆಕೆಂಡ್ಗೆ ಆಫ್ ಆಗುತ್ತೆ ಬಟ್ ನೆಕ್ಸ್ಟ್ ಹಂಗಾಗಲ್ಲ ಸ್ಟಾರ್ಟ್ ಮಾಡಿದ್ರಿ ನೀವು ನೆಕ್ಸ್ಟ್ ಇದು ಸ್ಪೀಡೋಮೀಟ್ರು ಒಂದು 11ರಿಂದ 15 ಕಿಲೋಮೀಟ್ರು ಮೀಟ್ರ್ ಹೋದ್ಮೇಲೆ ಮಾತ್ರ ನೆಕ್ಸ್ಟ್ ಆಫ್ ಆಗುತ್ತೆ ಸೊ ಅಲ್ಲಿವರೆಗೂ ಮತ್ತೆ ಆಫ್ ಆಗಲ್ಲ ಸ್ಟಾರ್ಟ್ ಮಾಡಿ ಸೊ ನನಗೂ ಕೂಡ ಡೌಟ್ ಇದೇ ಇತ್ತು ಸರ್ ಏನೋ ನಿಲ್ಲಿಸ್ಬಿಡ್ತೀವಿ ಒಂದು 2 ಸೆಕೆಂಡ್ ಏನೋ ತೊಗೋಬೇಕು ಅಂತ ಆಫ್ ಆಗಿಬಿಡುತ್ತೆ ಮತ್ತೆ ಆಮೇಲೆ ಮುಂದೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಮುಂದೆ ಹೋದ್ಮೇಲೆ ಮತ್ತೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಮತ್ತೆ ಆಫ್ ಆಗಿಬಿಡುತ್ತೇನೋ ಅಂದರೆ ಇಲ್ಲ ಮತ್ತೆ ಅದು 10ರಿಂದ 15 ಸ್ಪೀಡ್ವರೆಗೂ ಹೋಗಬೇಕು ಅದರ ನಂತರ ಆಫ್ ಆಗುತ್ತೆ ಸೊ ಫ್ರೀಕ್ವೆಂಟಾಗಿ ಸುಮ್ಮನೆ ನಿಲ್ಲಿಸಿದಾಗೆಲ್ಲ ಆಫ್ ಆಗಲ್ಲ ಸೊ ಅದೆಲ್ಲ ಸರ್ ಇದು ಬೇಡ ಅಂದರೆ ನಾವು ಆಫ್ನು ಮಾಡ್ಬೋದು ಅದು ಒಂದು ಆಪ್ಷನ್ ಇದೆ ಸೂಪರ್ ಸೊ I3S ಬೇಕು ಅಂದರೆ ಆನು ಬೇಡ ಅಂದರೆ ಆಫ್ ಓಕೆ ಸೊ ಇದರಲ್ಲಿ ಯಾವುದು ಸರ್ ಸರ್ ಇದು ಆಫ್ ಇದು ಆನ್ ಸೊ ಎಸ್ ನೀವು I3Sನ ಸರ್ ಇದು ನಮಗೆಲ್ಲ ಗೊತ್ತಾಗಲ್ಲ ನಾವು ಗಾಡಿ ಜಸ್ಟ್ ಓಡಿಸ್ತೀವಿ ಅಂತ ಹೇಳಿದ್ರೆ ನಮಗೆ ಫೀಚರ್ಸ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ಆಫ್ ಆ್ಯಂಡ್ ಆನ್ ಆಪ್ಷನ್ ಕೂಡ ಇದೆ I3Sನ್ನು ನೀವು ಅದನ್ನು ಸ್ವಿಚ್ ಮಾಡ್ಕೋಬೋದು ನಿಮಗೆ ಇನ್ ಕೇಸ್ ಮೈಲೇಜ್ ಬೇಕು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆನ್ ಮಾಡ್ಬೋದು ಇಲ್ಲ ಸರ್ ನಮ್ಗೆ ಗೊತ್ತಾಗಲ್ಲ ಅದೆಲ್ಲ ಅಂತ ಹೇಳಿದ್ರೆ ಆಫ್ ಮಾಡ್ಕೊಂಡು ಕೂಡ ಓಡಿಸ್ಬೋದು ಸೊ ಒಳ್ಳೆ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ಲು ಇನ್ನು ಈ ಥರದ್ದು ನಾವು ಗಾಡಿಗಳು ಫ್ಯಾಮಿಲಿ ಪರ್ಪಸ್ಸಿಗೆ ನೋಡಬೇಕಾದ್ರೆ ನೋಡ್ತೀವಿ ಏನಾದರೂ ಐಟಮ್ಗಳನ್ನ ಇಟ್ಕೊಂಬರ್ಬೇಕಾದ್ರೆ ಮನೆ ದಿನಸಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಸೊ ಇದರ ಒಂದು ಬೂಟ್ ಸ್ಪೇಸ್ಗಳನ್ನ ನಾವು ನೋಡ್ಬೋದು ಯಾವ ರೀತಿ ಇದನ್ನು ಡಿಕ್ಕಿ ಓಪನ್ ಮಾಡಿದ್ರೆ ಎಸ್ ಇನ್ನು ಫ್ಯಾಮಿಲಿ ಪರ್ಪಸ್ಸಿಗೆ ಯೂಸ್ ಮಾಡೋರು ನಾವು ನೋಡ್ತಿರ್ತೀವಿ ದಿನಸಿ ತರಬೇಕು ಅಥವಾ ಬೇರೆ ಏನಾದರೂ ಐಟಮ್ಗಳನ್ನ ತರಬೇಕು ಆಚೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಇಡಬೇಕು ಹೆಲ್ಮೆಟ್ ಕಂಪಲ್ಸರಿ ಇದೆ ಸೊ ಹೆಲ್ಮೆಟ್ ಇಡೋರ್ಗೂ ಕೂಡ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ ಸರ್ ಈಗ ಹೆಲ್ಮೆಟ್ಟು ಫುಲ್ ಹೆಲ್ಮೆಟ್ ಆದರೆ ಸೊ ಲೈಟಿಂಗ್ ವ್ಯವಸ್ಥೆ ಕೂಡ ಇದೆ ಸರ್ ಡಿಕ್ಕಿಯಲ್ಲಿ ಏನೂ ಕಾಣಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಟೋಮೆಟಿಕ್ ಲೈಟ್ ಇದೆ ಲೈಟಲ್ಲಿ ಕೂಡ ನೀವು ನೋಡ್ಬೋದು ಸರ್ ಇನ್ನು ಟ್ಯಾಂಕ್ ಫ್ಯೂಯಲ್ ಟ್ಯಾಂಕು ಏನು ಕೆಪಾಸಿಟಿ ಸರ್ 5.2 ಆಲ್ಮೋಸ್ಟ್ ಮೊಪೆಡಲ್ಲೆಲ್ಲ 5 to 6 ವರೆಗೆ ಇರುತ್ತೆ 5.2 ಇದೆ ಸರ್ ಇನ್ನು ನಮ್ಮ ವೀಕ್ಷಕರ ಕಾಮನ್ ಕ್ವೆಶನ್ ಏನಂತ ಹೇಳಿದ್ರೆ ಸರ್ ಮೈಲೇಜ್ ಏನು ಕೊಡುತ್ತೆ ಸರ್ ಗಾಡಿ 100 ರೂಪಾಯಿ ಇದೆ ಪೆಟ್ರೋಲ್ ಪ್ರೈಸು ಸರ್ ಮೈಲೇಜ್ ಇರೋದಲ್ಲಿ ನೀವು ಎಲ್ಲಿ ಬೇಕಾದರೂ ಯಾರನ್ನು ಬೇಕಾದರೂ ಎನ್ಕ್ವೈರಿ ಮಾಡ್ಬೋದು ಸೊ 60 ಬರುತ್ತೆ ಸರ್ ಮೈಲೇಜ್ 60 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿ ನೀವು ಯೋಚನೆ ಮಾಡಿ ಸರ್ ಪೆಟ್ರೋಲ್ ಪ್ರೈಸು 100 ರೂಪಾಯಿ ಇದೆ ಎಲ್ಲಿ ಸರ್ ನಾವು ಓಡಾಡೋದು ಅಂತ ಹೇಳಿದ್ರೆ ಈ ಗಾಡಿ ತೊಗೋಬೋದು ಆರಾಮಾಗಿ ಕಣ್ಮುಚ್ಕೊಂಡು ಯಾಕಂತ ಹೇಳಿದ್ರೆ 60 ಮೈಲೇಜ್ ಕೊಡುತ್ತಂತೆ ಸರ್ ಈಗ 60 ಕಂಪ್ನಿ ಕ್ಲೇಮ ಕಸ್ಟಮರ್ ಕ್ಲೇಮ ಸರ್ ಕಸ್ಟಮರ್ ಫೀಡ್ಬ್ಯಾಕ್ ಬರ್ತಿದೆ ಪಕ್ಕ ಬರ್ತಿದೆ ನೋಡಿ ಸರ್ ಸೊ ಕಂಪ್ನಿಯಿಂದ ಮಾತ್ರ ಕ್ಲೇಮ್ ಅಲ್ಲ ಇದು ಕಸ್ಟಮರ್ ಫೀಡ್ಬ್ಯಾಕ್ ಹೇಳಿದ್ದಾರೆ 60 ಮೈಲೇಜ್ ಕೊಡ್ತಿದೆ ಅಂತೆ ಸಿಕ್ಕಾಪಟ್ಟೆ ಒಳ್ಳೇದಲ್ವೇನ್ರಿ 100 ರೂಪಾಯಿ ಲೀಟ್ರ್ ಇದ್ರೂ ಕೂಡ 5 ಲೀಟರ್ ನಾವು ಹಾಕೊಂಡು 60 ಮೈಲೇಜ್ ಅಂತ ಹೇಳಿದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಡಿಪೆಂಡ್ ಅಪಾನ್ ಓಡಿಸೋರ್ಗೂ ಡಿಪೆಂಡ್ ಆಗುತ್ತೆ ಸರ್ ಅದು ಯಾಕೆಂದರೆ ಈಗ ಟೌನಲ್ಲಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಕಡಿಮೆ ಬರುತ್ತೆ ಮೈಲೇಜು ಸೊ ಒಂದು ನಾರ್ಮಲ್ ಕಸ್ಟಮರ್ ಆಗಿದ್ರೆ 60 ಮೈಲೇಜ್ ಕಂಪಲ್ಸರಿ ಸೊ 60 ಮೈಲೇಜ್ ಕೊಡುತ್ತೆ ಸೊ ಡಿಪೆಂಡ್ ಆನ್ ದ ಯೂಸೇಜು ಹೆಂಗೆ ಯೂಸೇಜ್ ಮಾಡ್ತೀವಿ ಯಾವ ರೀತಿ ಓಡಿಸ್ತೀವಿ ಗಾಡಿನ ಮತ್ತು ರೋಡ್ ಕಂಡೀಷನ್ಸು ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಇಲ್ಲಿ ಬಟ್ 60 ಮೈಲೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗಾಡಿ ಪ್ರಿಫರ್ ಮಾಡ್ಬೋದು ಇನ್ನು ಲುಕ್ ಕೂಡ ನೋಡ್ಬೋದು ಸರ್ ಲುಕ್ ನೋಡ್ತೀನಿ ನಾನು ಗಾಡಿ ತೊಗೋಬೇಕಾದ್ರೆ ಸ್ಟೈಲಿಶ್ ಆಗಿರಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ ಸ್ಪೆಷಲ್ ಎಕ್ಸ್ ಇದು ಬಂದಿದೆ ಲೈಟು ಲ್ಯಾಂಪು LED ಅದು ಇನ್ನು ಲ್ಯಾಂಪನ್ನು ಕೂಡ ನೋಡ್ಬೋದು ನೀವು ರೇರ್ ಲ್ಯಾಂಪು ಎಕ್ಸ್ ಕ್ರಾಸ್ ಥರ ಎಕ್ಸಲ್ಲಿ ಸಿಂಬಲಲ್ಲಿ ಬಂದಿದೆ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಗಾಡಿಯಲ್ಲಿ ಜೊತೆಗೆ ಚೆನ್ನಾಗಿದೆ ಒಂಥರ ಅಫಿಷಿಯಲ್ ಆಗಿ ಲುಕ್ ಇದೆ ಇನ್ನು ಸ್ಟೈಲಿಶ್ ಸ್ಪೋರ್ಟ್ಸ್ ಲುಕ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಇದೆ ಸೊ ಇಲ್ಲೆಲ್ಲ ಏನು ಸರ್ ಏರ್ ಕಟ್ ಹಾಕೋದಕ್ಕೆ ಯಾವ ರೀತಿ ಕೊಟ್ಟಿದ್ದಾರೆ ಇದನ್ನು ಎಸ್ ಡಿಸೈನು ಒಂಥರ ಏರೋಡೈನಮಿಕ್ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎಸ್ ಸರ್ ಏನಾದರೂ ಐಟಮ್ಸ್ ಜಾಸ್ತಿ ತೊಗೊಂಬಂದರೆ ಡಿಕ್ಕಿಯಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕಾಗಲಿಲ್ಲ ಡಿಕ್ಕಿ ಫುಲ್ ಆಯಿತು ಆ ಥರ ಸಮಯದಲ್ಲಿ ಇನ್ನು ಎಲ್ಲಿ ನಾವು ಇಟ್ಕೋಬೋದು ಫ್ರಂಟಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲ ಸಣ್ಣ ಪುಟ್ಟ ಐಟಮ್ ಆದರೆ ಇಲ್ಲಿ ಮುಂದ್ಗಡೆ ಇಟ್ಕೋಬೋದು ಸರ್ ವಿತಿನ್ ನಿಮಗೆ ಚಾರ್ಜರ್ ಬರುತ್ತೆ ಸೂಪರ್ ಓಕೆ ಇದು ಬ್ಯಾಟ್ರಿ ಚಾರ್ಜರು ಸೊ ಇದು ಮೊಬೈಲ್ ಇಲ್ಲೇ ಇಟ್ಕೊಂಡು ಚಾರ್ಜ್ಗೆ ಹಾಕ್ಬೋದು ಸಮಸ್ಯೆ ಇಲ್ಲ ಸೊ ಮೊಬೈಲ್ ಯೂಸೇಜ್ ಮಾಡೋರು ಸರ್ ಮೊಬೈಲ್ನ ಚಾರ್ಜಿಂಗ್ ಹಾಕೋದು ಬರ್ತದೆ ಮನೇಲಿ ಅಂದರೆ ಗ್ಯಾರಂಟಿ ನಿಮ್ಮ ಗಾಡಿಯಲ್ಲೇ ಹಾಕೋಬೋದು ಹಾಂ ಸರ್ ಅಂದರೆ ಜಾಸ್ತಿ ಚಾರ್ಜ್ ಆಗಲ್ಲ ಸರ್ ಸ್ಪೀಡ್ ಚಾರ್ಜರ್ ಏನಿಲ್ಲ ಬಟ್ ಇರೋದ್ರ ಚಾರ್ಜರ್ ಮೇಂಟೈನ್ ಆಗುತ್ತೆ ಓಕೆ ಸೊ ಚಾರ್ಜಿಂಗ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಜೊತೆಗೆ ಇಲ್ಲಿ ಕೂಡ ಮೊಬೈಲ್ಸನ್ನು ನೀರಿನ ಬಾಟ್ಲು ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಜ್ಯೂಸ್ ಗೀಸ್ ಏನಾದರೂ ತೊಗೊಂಡ್ರೆ ಅಲ್ಲೇ ಎಲ್ಲ ಇಟ್ಕೋಬೋದು ಸರ್ ಯೂಸ್ ಆಗುತ್ತೆ ಸೊ ಗಾಡಿ ಪ್ರೈಸನ್ನು ಇನ್ನೊಂದು ಸರಿ ಹೇಳ್ಬಿಡಿ ಸರ್ 1,06,000 ಆಗುತ್ತೆ ಆನ್ ರೋಡ್ ಸರ್ ಫಸ್ಟ್ ಸೆಗ್ಮೆಂಟ್ ನಿಮಗೆ ಬೇಸಿಕ್ ಬಂದ್ಬಿಟ್ಟು 97 ಮಿಡ್ಲ್ ವರ್ಷನ್ ಆದರೆ 1 lakh ಆಗುತ್ತೆ ಸೊ ಟಾಪ್ ಎಂಡ್ ಆದರೆ 1,06,000 ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಗಾಡಿಯಲ್ಲಿ ಸೊ ಆರಾಮಾಗಿ ಕಣ್ಮುಚ್ಕೊಂಡು ತೊಗೊಬೋದು ಇನ್ನು ನೀವೇನಾದರೂ ಹೊಸ ಗಾಡಿನ ಖರೀದಿ ಮಾಡ್ತಾ ಇದ್ರೆ ಈ ಗಾಡಿನ ಗ್ಯಾರಂಟಿ ಕನ್ಸಿಡರ್ ಮಾಡಬೇಕು ಎಸ್ ಸರ್ ಹಾಗಾದರೆ ಇದರ ಮೇಂಟೆನೆನ್ಸು ಏನಾದರೂ ಕಾಸ್ಟ್ಲಿನ ಸರ್ ಮೇಂಟೆನೆನ್ಸು ಇರೋದಲ್ಲೇ ನಿಮಗೆ ಫ್ರೀ ಸರ್ವಿಸ್ ಬರುತ್ತೆ ಓಕೆ ಅಂದರೆ ಫಸ್ಟು 500 to 750 ನೆಕ್ಸ್ಟ್ 3,500 6,500 9,00 9,500 12,00 ಸೊ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 15,000 ಕಿಲೋಮೀಟ್ರ್ ಫ್ರೀ ಸರ್ವಿಸ್ ಬರುತ್ತೆ ಸೊ ಸರ್ವಿಸ್ ಏನು ಜಾಸ್ತಿ ಕಾಸ್ಟ್ ಬರೋಲ್ಲ ಸರ್ ಒಂದು 700-800 ರೂಪಾಯಿ ಒಳಗಡೆ ಮುಗ್ದೋಗುತ್ತೆ ಫ್ರೀ ಸರ್ವಿಸ್ ಸೊ ಫ್ರೀ ಸರ್ವಿಸು ಇದೆ ಆಲ್ರೆಡಿ 15,000 ಕಿಲೋಮೀಟರ್ ಅವರೇ ಫ್ರೀ ಸರ್ವಿಸ್ ಮಾಡ್ತಾರೆ ಅದಾದಮೇಲೆ ಏನಾದರೂ ಅವರು ಸರ್ ಅದಾದಮೇಲೆ ಅಂದರೆ ಡಿಪೆಂಡ್ ಅಪಾನ್ ಯಾವ್ದಾದ್ರು ಪಾರ್ಟ್ ಕಿಟ್ ಚೇಂಜ್ ಮಾಡಿದ್ರೆ ಪಾರ್ಟಿಂದ ವೈಸ್ ಇದಾಗುತ್ತೆ ನಾರ್ಮಲಿ ನಿಮಗೆ ಏನು ಸರ್ವಿಸ್ ಚಾರ್ಜ್ ಇರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ
ಸೊ ನಾರ್ಮಲ್ ಸರ್ವಿಸ್ ಚಾರ್ಜಸ್ ಜಾಸ್ತಿ ಏನು ಬೀಳಲ್ಲ ನಮಗೆ. ಸೊ ಖಂಡಿತವಾಗ್ಲೂ ಜೊತೆಗೆ ಸರ್ ಸರ್ವಿಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಹೇಳೋದೇನಂತ ನಾವು ಬಂದು ನಿಂತ್ಕೋಬೇಕು ಕ್ಯೂನಲ್ಲಿ. ಸರ್ವಿಸ್ ಸೆಂಟ್ರಿಗೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ 10 ಗಂಟೆವರೆಗೆ ಅವ್ರು ಇಸ್ಕೊಳ್ಳೋದು ಗಾಡಿ ಅಂತಾರೆ. ಈಗ ಹೀರೋದಲ್ಲಿ ಸರ್ ಇಲ್ಲ, ಹೀರೋದಲ್ಲಿ ಅಂದರೆ ಸರ್ ನಿಮಗೆ RSC ಅಂತ ಒಂದಿದೆ, ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ. ಸೊ ನಿಯರ್ ಬೈ ಏನಾದ್ರು ಗಾಡಿ ಪ್ರಾಬ್ಲಮ್ ಆದ್ರೆ ಅವರೇ ತೊಗೊಂಡು ಹೋಗ್ತಾರೆ. ಓಕೆ. ಸೊ ಈಗ ಶೋರೂಮ್ಗಳಲ್ಲಿ ಹೆಂಗಾಗಿದೆ ಅಂದರೆ ಇಮ್ಮಿಡಿಯೇಟ್ ಕೊಡ್ತಾರೆ ಗಾಡಿ. ಸೊ ಬೆಳಿಗ್ಗೆ ಯಾರು ಫಸ್ಟ್ ಬಿಟ್ಟಿದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು 4 ಗಂಟೆ ಒಳಗೆ ಎಲ್ಲ ಗಾಡಿ ಡೆಲಿವರಿ ಆಗ್ತವೆ. 15-20 ಗಾಡಿ ಇದ್ರೂ ಡೆಲಿವರಿ ಆಗ್ಬಿಡುತ್ತೆ. ಸೊ ಇದ್ರದ್ದು ಏನು ಸ್ಪೆಷಲ್ ಫೀಚರ್ ಇದೆ ಅಂತ ಹೇಳಿದ್ರು ಸರ್? ಸ್ಪೆಷಲ್ ಅಂದರೆ ಅದೇ ಬ್ಲೂಟೂತ್ ಮಾಮೂಲಿ ಡಿಜಿಟಲ್ ಈಗ ಆಲ್ಮೋಸ್ಟ್ ಎಲ್ಲಕ್ಕೂ ಬರುತ್ತೆ. ಬಟ್ ಸರ್ವಿಸ್ದು ಒಂದು ಇದಿದೆ ಸರ್, ಇದು ಓಪನ್ ಇದ್ರೆ ಸಾಕು ಸರ್ವಿಸು. ಓಕೆ. ಮೊದಲು ಇದು ಕಂಪಲ್ಸರಿ ಇತ್ತು, ಈಗ ಬುಕ್ ಏನು ಕಂಪಲ್ಸರಿ ಇಲ್ಲ ಸರ್. ಈಗ ಆ ಸ್ಕ್ಯಾನರ್ ಮಾಡಿದರೆ ಇಲ್ಲ ಗಾಡಿ ನಂಬರ್ ಒಂದ್ಸಲ ಅಪ್ಡೇಟ್ ಮಾಡಿದರೆ ಥ್ರೂ ಔಟ್ ಇಂಡಿಯಾ ಎಲ್ಲಿ ಬೇಕಾದರೂ ಸರ್ವಿಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಈಗ ಸರ್ವಿಸ್ ಸೆಂಟ್ರಿಗೆ ನಾವು ಟ್ರೆಡಿಷನಲ್ ಮೆಥಡಾಗಿ ಹೋಗಿ ಬಿಟ್ಟು ಅಲ್ಲೇ ವೆಯ್ಟ್ ಮಾಡೋವಂಥದ್ದು ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಸ್ಕ್ಯಾನ್ ಮಾಡ್ಕೋತಾರೆ, ನೀವು ಬುಕ್ ಏನು ತೊಗೊಂಡು ಹೋಗಂಗಿಲ್ಲ. ಸೊ ಸ್ಕ್ಯಾನ್ ಮಾಡ್ಕೊಂಡು ಸರ್ವಿಸ್ ಅಪ್ಡೇಟ್ ಮಾಡ್ತಾರೆ. ಓಕೆ. ಇದೊಂಥರ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಇನ್ನು ಸರ್ವಿಸ್ ಸೆಂಟ್ರಿಗೆ ಹೋಗಿ ಕಾಯಂಗಿಲ್ಲ ಸರ್, ಯೋಚನೆ ಮಾಡಬೇಕು, ಸರ್ವಿಸ್ ಸೆಂಟ್ರಲ್ಲಿ ನಿಂತ್ಕೋಬೇಕು, ಆ ಥರದ್ದೇನೂ ಇಲ್ಲ. ಡೈರೆಕ್ಟಾಗಿ ನಾವು ಬರ್ಬೋದು. ಇಲ್ಲೇ ನಮ್ಮ ಮೊಬೈಲ್ನಲ್ಲಿ ಕೂತಿರೋ ಜಾಗದಲ್ಲಿ ಆರಾಮಾಗಿ ಸ್ಕ್ಯಾನ್ ಮಾಡಿಬಿಟ್ಟು ನಾವು ಸ್ಲಾಟ್ನ ಬುಕ್ ಮಾಡಿಬಿಡ್ಬೋದು. ಸೊ ಈಸಿಯಾಗಿ ಆಗುತ್ತೆ. ಜೊತೆಗೆ ಸರ್ವಿಸ್ ಕೂಡ ಅಷ್ಟೇ ಅಪ್ಡೇಟ್ ಆಗಿದೆ. ಇನ್ನು 4 ಗಂಟೆ ಒಳಗಡೆ ಡೆಲಿವರಿ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಸಿಕ್ಕಾಪಟ್ಟೆ ಮಾಹಿತಿನ ತಿಳಿಸ್ಕೊಟ್ರಿ. ಒಂದು ಪ್ರೀಮಿಯಂ ಲಕ್ಸುರಿ ಬೈಕು, ಮನೆ ಯೂಸೇಜ್ಗೆ, ಸ್ಪೋರ್ಟ್ಸ್ ಲುಕ್ಕು ಕೂಡ ಬೇಕು, ಕಾಲೇಜ್ ಯೂತ್ಗಳು ಕೂಡ ಯೂಸ್ ಮಾಡಬೇಕು, ಎಲ್ಲದಕ್ಕೂ ಮಲ್ಟಿಪಲ್ ಪರ್ಪಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿನ ನೀವು ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ಬೈಕ್ಸನ್ನು ಏನಾದರೂ ನೀವು ಗಾಡಿ ಖರೀದಿ ಮಾಡ್ತಿದ್ರೆ ಈ ಗಾಡಿನ ಫಸ್ಟ್ ಮೈಂಡ್ನಲ್ಲಿ ಇಟ್ಕೊಂಡು ಒಂದ್ಸರಿ ನಿಮ್ಮ ಹತ್ತಿರದ ಹೀರೋ ಶೋರೂಮ್ಗೆ ಹೋಗಿ, ಅಥವಾ ನೀವು ಇಲ್ಲಿ CM ಹೀರೋಸ್ ಅವ್ರು ಬಂದಿದ್ದಾರೆ, ಇವರ ಲಿಂಕ್ ಡೀಟೇಲ್ಸನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕ್ತೀವಿ, ನೀವು ಇವ್ರನ್ನ ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಎಸ್, ಹಾಗಾದರೆ ನೋಡಿದ್ರಲ್ಲ, ನೆಕ್ಸ್ಟ್ ಇನ್ನೂ ಒಂದು ಬೈಕನ್ನು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಯಾವ ಬೈಕ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ.